ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತರಕಾರಿಗಳು ಕಾಳು ಎಲ್ಲ ಹಾಕಿ ಹೇಗೆ ಒಂದು ಸಾಂಬಾರು ಮಾಡೋದು ಅಂದರೆ ದೇವಸ್ಥಾನದಲ್ಲಿ ಮಾಡೋ ರೀತಿಯೇ ತುಂಬ ಚೆನ್ನಾಗಿ ಬಂದಿದೆ. ಯಾವ ರೀತಿ ಸಾರು ಮಾಡ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನು ಇಲ್ಲಿ ಬದನೆಕಾಯಿ, ಅವರೆಕಾಳು ಮತ್ತು ಆಲೂಗೆಡ್ಡೆ ಮತ್ತು ಅವರೆಕಾಯಿ, ಆಮೇಲೆ ದಪ್ಪದು ಅವರೆಕಾಳು ಬರುತ್ತೆ, ಆ ಥರದ ಅವರೆಕಾಳು, ಅದಾದಮೇಲೆ ಸಬ್ಸಿಗೆ ಸೊಪ್ಪು, ಉಪ್ಪು, ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ನಾನು 2 ವಿಷಲ್ ಮಾಡ್ಕೊಳ್ತೀನಿ. 2 ವಿಷಲ್ ಬಂದಾದಮೇಲೆ ಅದೊಂದು ಕಡೆ ಎತ್ತಿಟ್ಕೊಂಡು, ಮತ್ತು ಅವರೇ ಬೇಳೆನ ನಾನು ಸಪ್ರೇಟ್ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದನ್ನು ನಿಮಗೆ ಮುಂದೆ ತೋರಿಸ್ತೀನಿ. ಸಪ್ರೇಟ್ ಬೇಯಿಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ನಾನು ವಿಷಲ್ಗೆ ಕ್ಲೋಸ್ ಮಾಡಿ, ಲಿಡ್ ಕ್ಲೋಸ್ ಮಾಡಿ ವಿಷಲ್ ಬರೆಸ್ಕೊಳ್ತೀನಿ. ಈಗ ಖಾರಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಬೆಳ್ಳುಳ್ಳಿ ಒಂದು 4-5 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಕಾಳು ಸಾರು ಆಗಿರೋದ್ರಿಂದ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ತೆಂಗಿನಕಾಯಿ, ಶುಂಠಿ ಪೇಸ್ಟು, ಆಮೇಲೆ ಹುಳಿ ಪೌಡ್ರು ಅಂದರೆ ಸಾರಿನ ಪೌಡ್ರು 1.5 ಸ್ಪೂನು, ಖಾರ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ರುಬ್ಕೊಳ್ತೀನಿ. ಈಗ ನೋಡಿ, ಇದು ಅವರೆಬೇಳೆನ ನಾನು ಬೇಯಿಸಿ ಇಟ್ಕೊಂಡಿರೋಂಥ ಅವರೆಬೇಳೆ. ಈ ಬೇಳೆ ಕಟ್ಟು ಥರ ಆಗಿದೆ. ಇದನ್ನು ಇವಾಗ ನಾನು ಸಾಂಬಾರು ಜೊತೆಗೆ ಸೇರಿಸ್ತೀನಿ. ಈಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಇಂಗು, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ಇಲ್ಲಿ ರುಬ್ಬಿರೋ ಅಂಥ ಮಸಾಲೆ ಮತ್ತು ಬೇಯಿಸ್ಕೊಂಡಿರೋ ಅಂಥ ಅವರೆಬೇಳೆ ಕಟ್ಟು ಮತ್ತು ಈ ತರಕಾರಿಗಳೆಲ್ಲ ಹಾಕಿ ಚೆನ್ನಾಗಿ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು, ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಬಟ್ ಇದೆಲ್ಲ ಹಾಕಿ ಆದಮೇಲೆ ಉಪ್ಪು ಟೇಸ್ಟಿಗೆ ಫಸ್ಟ್ ನಾನು ಬೇಯಿಸುವಾಗಲೂ ಸ್ವಲ್ಪ ಉಪ್ಪು ಹಾಕಿದ್ದೆ. ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ, ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಜಾಸ್ತಿ ಹಾಕಿ ಉಪ್ಪು ಮಾಡ್ಕೋಬೇಡಿ. ಇವಾಗ ಇದು ನೀಟಾಗಿ ಕುದಿ ಬರಲಿ. ಕುದ್ದಾದಮೇಲೆ ಊಟಕ್ಕೆ ರೆಡಿ ಆಗುತ್ತೆ ಸಾಂಬಾರು. ನೋಡಿ, ಕುದಿ ಬಂದಿದೆ. ಇವಾಗ ಒಂದು ಬಡ್ಸಕ್ಕೆ ರೆಡಿ ಇದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ಸಲ್ಲಿ ಹೇಗಿತ್ತು ಅಂತೇಳಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಈ ಸಾಂಬಾರು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಇದು ಮುದ್ದೆ, ಚಪಾತಿ, ರೊಟ್ಟಿ, ಅನ್ನ ಎಲ್ಲದ್ರ ಜೊತೆಗೂ, ದೋಸೆ ಜೊತೆಗೂ ಸೂಪರಾಗಿರುತ್ತೆ.